ಎಲ್ರಿಗೂ ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಇವತ್ತು ತುಂಬನೇ ರುಚಿಕರವಾದಂತಹ, ಅದೇ ರೀತಿಯಾಗಿ ಸ್ಪೈಸಿಯಾಗಿ ಬಹಳ ಟೇಸ್ಟಿಯಾಗಿರುವಂತಹ ಒಂದು ತೊಂಡೆಕಾಯಿಯಿಂದ ಮಾಡುವ ಪಲ್ಯವನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನು ಊಟದೊಟ್ಟಿಗಾದರೂ ನೀವು ಕಾಂಬಿನೇಷನ್ ಆಗಿ ಬಳಕೆ ಮಾಡ್ಕೊಳ್ಬೋದು, ಅಥವಾ ಚಪಾತಿ, ರೊಟ್ಟಿ ಎಲ್ಲದರ ಜೊತೆಗೆ ಸೂಪರ್ ಆದಂತಹ ಕಾಂಬಿನೇಷನ್. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕಾಗಿ ನಾನು ತಗೊಂಡಿರುವಂತಹ ತೊಂಡೆಕಾಯಿಯಲ್ಲಿ ತುಂಬ ಅಂದರೆ ತುಂಬ ಫ್ರೆಶ್ ಆಗಿರುವಂಥ ತೊಂಡೆಕಾಯಿಗಳು. ಅಂದರೆ ನಾವೀಗ ಮಾರ್ಕೆಟಿಂದ ತಂದಾಗ ಆದಷ್ಟು 1 ದಿವಸ ಅಥವಾ 2 ದಿವಸದಲ್ಲಿ ಮಾಡ್ಕೊಳ್ಬೇಕು. ಇದು ನಮ್ಮ ಹಿತ್ತಲಲ್ಲೇ ಬೆಳೆದಿರುವಂತಹ ತೊಂಡೆಕಾಯಿಯನ್ನು ನಾನು ತಗೊಂಡಿರುವಂಥದ್ದು. ಇನ್ನೀಗ ಇದನ್ನು ಪೀಸ್ ಮಾಡೋದ್ರ ಬದಲು ಈ ಥರ ಕುಟಾಣಿಯಲ್ಲಿ ಹಾಕಿ ಈ ಥರ ಜಜ್ಜಿಬಿಟ್ಟು ನಾವು ತಗೊಳ್ಬೇಕು. ಎಲ್ಲ ತೊಂಡೆಕಾಯಿನ ಕೂಡ ನೋಡ್ಬೋದು ನೀವೀಗ ಇದೇ ಥರನೇ ಮಾಡ್ಕೊಳ್ಬೇಕು. ಒಮ್ಮೆ ಜಜ್ಜಿದ್ರೆ ಸಾಕು. ತುಂಬ ಅದನ್ನು 2-3 ಸಲ ಎಲ್ಲ ಕಲ್ಲಲ್ಲಿ ಹಾಕಿ ಈ ಥರ ಮಾಡ್ಕೊಳ್ಳೋದು ಬೇಡ. ಒಮ್ಮೆ ಅಷ್ಟೇ, ಜಸ್ಟ್ ಒಮ್ಮೆ ಮೇಲಿಂದ ಹಾಕಿಬಿಟ್ಟು ನೋಡಿ ಈ ಥರ ಜಜ್ಜಿದಾಗ ನಿಮಗೆ ಅದು ಪುಡಿ ಪುಡಿ ಆಗುತ್ತೆ. ಇದಕ್ಕಾಗಿ ನಾನು ಆಗಲೇ ಹೇಳಿದಂತೆ ತುಂಬ ಫ್ರೆಶ್ ಆಗಿರುವಂಥ ತೊಂಡೆಕಾಯಿಯನ್ನೇ ಇದಕ್ಕೆ ಬಳಕೆ ಮಾಡ್ಕೊಳ್ಳಿ. ಇದೇ ಥರನೇ ಎಲ್ಲ ತೊಂಡೆಕಾಯಿಗಳನ್ನು ಕೂಡ ನಾನು ಜಜ್ಜಿಬಿಟ್ಟು ತೊಗೊಂಡಿದ್ದೀನಿ. ಇನ್ನು ಸ್ಟವ್ ಮೇಲೆ ಒಂದು ಪ್ಯಾನನ್ನು ಬಿಸಿಗೆ ಇಟ್ಕೊಂಡು ಅದಕ್ಕೆ 2 ಟೇಬಲ್ ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಎಣ್ಣೆಯನ್ನು ಹಾಕ್ಕೊಳ್ಳಿ. ಇದು ತೊಂಡೆಕಾಯಿ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲೇ ಬೇಯಬೇಕಾಗತ್ತೆ, ಅದಕ್ಕೋಸ್ಕರ ಜಾಸ್ತಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಇನ್ನು ಒಂದು ಸ್ವಲ್ಪ ಸಾಸಿವೆನ ಹಾಕ್ಕೊಳ್ಬೇಕು, ಮತ್ತು ಒಂದು 2 ಬ್ಯಾಡಗಿ ಮೆಣಸಿನ್ಕಾಯನ್ನು ಹಾಕ್ಕೊಂಡು ಸ್ವಲ್ಪ ಕರಿಬೇವನ್ನು ಸಹ ಹಾಕ್ಕೊಂಡು ಹುರಿಯೋಣ. ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಆಮೇಲೆ ನಾವು ಇಟ್ಟುಕೊಂಡಿದ್ದೀವಲ್ಲ ತೊಂಡೆಕಾಯಿಯನ್ನು, ಅದನ್ನು ಇದಕ್ಕೆ ಹಾಕ್ಕೊಳ್ಬೇಕೀಗ. ಈಗ ತುಂಬ ಕಮ್ಮಿ ಉರಿಯಲ್ಲೇ ಇಟ್ಕೊಂಡು ಇದನ್ನು ಬೇಯಿಸ್ಕೊಳ್ಬೇಕು. ಈಗ ನೋಡಿ, ಇನ್ನು ಒಮ್ಮೆ ಮುಚ್ಚಳವನ್ನು ಮುಚ್ಚಿ ಸರಿಯಾಗಿ ಬೇಯಿಸ್ಕೊಳ್ಳೋಣ. ಅದು ಬೇಯೋಷ್ಟು ಹೊತ್ತು ತುಂಬ ಕಮ್ಮಿ ಉರಿಯಲ್ಲೇ ಇಟ್ಕೊಂಡಿರಿ. ಇದನ್ನು ಲೋ ಫ್ಲೇಮಲ್ಲೇ ಇದು ಬೇಯಬೇಕು. ಈಗ ಅದು ಬೇಯೋಷ್ಟು ಹೊತ್ತಲ್ಲಿ ಈ ಸೈಡ್ ನಾವು ಇದಕ್ಕೆ ಮಸಾಲೆಯನ್ನೆಲ್ಲ ಹುರ್ಕೊಳ್ಬೇಕಾಗುತ್ತೆ. ಅದಕ್ಕೆ ಒಂದು ಸಣ್ಣ ಬಾಣಲಿಯನ್ನು ಇನ್ನೊಂದು ಸ್ಟವ್ ಮೇಲೆ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ, ಮತ್ತು ಒಂದು ಸ್ವಲ್ಪ ಉದ್ದಿನ ಬೇಳೆಯನ್ನು ಹಾಕ್ಕೊಳ್ಬೇಕು. 1 ಟೀ ಚಮಚ ಆಗುವಷ್ಟು ಹಾಕ್ಕೊಂಡ್ರೆ ಸಾಕು. ಈಗ ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಹುರ್ಕೊಳ್ಳೋಣ. ತುಂಬ ಕಮ್ಮಿ ಉರಿಯಲ್ಲೇ ಹುರ್ಕೊಳ್ಳಿ ಈ ಮಸಾಲೆಗಳನ್ನೆಲ್ಲ. ಇನ್ನೀಗ 2 ಚಮಚ ಆಗುವಷ್ಟು ಕೊತ್ತಂಬರಿ ಬೀಜವನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ಮತ್ತು ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ, ಮತ್ತು ಒಂದು ಸ್ವಲ್ಪ ಅಷ್ಟೇ, ಒಂದು 1/4 ಚಮಚದಕ್ಕಿಂತಲೂ ಕಡಿಮೆ ಅಂತ ಹೇಳ್ಬೋದು, ಮೆಂತ್ಯವನ್ನು ಹಾಕ್ಕೊಳ್ಬೇಕು, ಮತ್ತು ಒಂದು ಸ್ವಲ್ಪ ಗಟ್ಟಿ ಇಂಗನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿಯನ್ನು ಒಂದು 3ರಿಂದ 4 ಆಗುವಷ್ಟು ಹಾಕ್ಕೊಳ್ಬೇಕು. ಇದು ಕಲರ್ ಚೆನ್ನಾಗಿ ಕೊಡುತ್ತೆ ಅಂತ ಅಷ್ಟೇ ಹಾಕ್ಕೊಂಡಿರೋದು. ಇನ್ನೀಗ ಕರಿಬೇವು ಸೊಪ್ಪನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಇವೆಲ್ಲವನ್ನು ಚೆನ್ನಾಗಿ ಹುರ್ಕೊಳ್ಳೋಣ, ಘಮ ಬರೋ ತನಕ. ತುಂಬ ಕಮ್ಮಿ ಉರಿಯಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ, ಬೇಗನೆ ತಳ ಸೀದು ಹೋಗುತ್ತೆ. ಅದಕ್ಕಾಗಿ ತುಂಬ ಕಡಿಮೆ ಉರಿಯಲ್ಲೇ ಇಟ್ಕೊಳ್ಬೇಕು. ಈಗ ಇದಿಷ್ಟು ಫ್ರೈ ಆದ ನಂತರ ನಾವಿದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಕೂಡ ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಒಂದು ಅರ್ಧ ಹೋಳಿಗಿಂತ ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಭಾಗದಲ್ಲಿ ಒಂದು 1/4 ಭಾಗ ಅಷ್ಟೇ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡಿರುವಂಥದ್ದು. ಇನ್ನು ಈ ತೆಂಗಿನಕಾಯಿ ತುರಿ ಕೂಡ ಹಾಗೆ ಸ್ವಲ್ಪ ಘಮ ಬರಬೇಕು, ಕಲರ್ ಕೂಡ ಚೇಂಜ್ ಆಗುತ್ತೆ, ಅಲ್ಲಿ ತನಕ ಹುರ್ಕೊಂಡು ಇದನ್ನು ಒಂದು ಸೈಡಲ್ಲಿ ಇಟ್ಟಿರೋಣ. ನೆಕ್ಸ್ಟ್ ಈಗ ನಾವಿಲ್ಲಿ ತೊಂಡೆಕಾಯಿನ ಬೇಯೋದಕ್ಕೆ ಇಟ್ಟಿದ್ದೀವಲ್ಲ, ಅದನ್ನು ಕೂಡ ಒಂದ್ಸಲಿ ಚೆಕ್ ಮಾಡ್ತಾ ಇರಬೇಕಾಗತ್ತೆ. ಆಗಾಗ ತುಂಬ ಕಮ್ಮಿ ಉರಿಯಲ್ಲಿ ಇಟ್ಕೊಂಡು ಇದನ್ನು ಕೂಡ ನಾವು ಬೇಯಿಸ್ಕೊಂಡಿದ್ದೀವಿ. ಸಾಮಾನ್ಯ ಒಂದು ಅರ್ಧ ಅಂಶ ಬೆಂದಿದೆ. ಈ ಹಂತದಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಉಪ್ಪನ್ನು ಹಾಕಿ ಆದ ನಂತರ ಒಮ್ಮೆ ಸರಿಯಾಗಿ ಮುಗಿಸ್ಬೇಕು. ಇದನ್ನು ಮುಗಿಸಿ ಆದ ನಂತರನೂ ಹಾಗೆಯೇ ಸರಿಯಾಗಿ ಬೇಯಬೇಕು. ಇನ್ನು ಮುಚ್ಚಳವನ್ನು ಮುಚ್ಚಿ ಬೇಯಿಸ್ತಾ ಇದ್ದೀನಿ. ಈಗ 1/4 ಅಂಶ ಬೆಂದಾದ ಮೇಲೆ ನಾನು ತೆಗೆದು ತೋರಿಸ್ತಾ ಇದ್ದೀನಿ. ಇನ್ನು ಸ್ವಲ್ಪ ನೋಡಿ, ಈ ಥರ ಪ್ರೆಸ್ ಮಾಡ್ಕೊಳ್ಬೇಕು ಸೌಟಿಂದ ತೊಂಡೆಕಾಯಿಯನ್ನು. ಆವಾಗ ಏನಾಗುತ್ತೆ ಅಂತಂದರೆ ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಬಿಟ್ಕೊಡುತ್ತೆ, ಅದು ಇನ್ನು ಬೇಯೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಮಾಡಿಕೊಂಡು ನೋಡಿ. 1/4 ಅಂಶ ಬೆಂದಿರಬೇಕು, ಈಗಾಗಲೇ ಬೆಂದಿದೆ 1/4 ಅಂಶ. ಇನ್ನೀಗ ವಾಪಸ್ ತಿರ್ಗಾ ನಾವು ಮುಚ್ಚಳವನ್ನು ಮುಚ್ಚಿ ಸ್ವಲ್ಪ ಬೇಯಿಸಬೇಕಾಗತ್ತೆ. ಈಗ ಈ ಸೈಡ್ ನಾವು ಮಸಾಲೆಯನ್ನೆಲ್ಲ ಹುರ್ಕೊಂಡು ಇಟ್ಕೊಂಡಿದ್ದೀವಲ್ಲ, ಅದು ಕೂಡ ಸರಿಯಾಗಿ ತಣ್ಣಗಾಗಿದೆ. ಇನ್ನು ಒಂದು ಸಣ್ಣ ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ಈಗ ಹಾಕ್ತಾ ಇದ್ದೀನಿ. ಮಸಾಲೆಯನ್ನೆಲ್ಲ ಹಾಕಿ ಆದ ನಂತರ ಇನ್ನು ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ.
ಆಮೇಲೆ ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಳ್ಬೇಕು. ಇಷ್ಟನ್ನು ಹಾಕಿ ಆದ ನಂತರ ರುಬ್ಬೋದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ನೈಸ್ ಅಂದರೆ ಫೈನಾಗಿ ರುಬ್ಕೊಂಡು ತರಬೇಕೀಗ. ಈಗ ನೋಡಬಹುದು ತುಂಬಾ ನೈಸಾಗಿ ರುಬ್ಕೊಂಡು ತಂದಿದ್ದೀನಿ. ಇನ್ನೀಗ ಇದೊಂದು ಸೈಡಲ್ಲಿ ಇರಲಿ. ಈಗಾಗಲೇ ತೊಂಡೆಕಾಯಿ ಕೂಡ ಸರಿಯಾಗಿ ಬೆಂದಿರುತ್ತೆ. ಇನ್ನು ಬೆಂದಿರುವಂತಹ ತೊಂಡೆಕಾಯಿಗೆ ನಾವೀಗ ರುಬ್ಬಿರುವಂತಹ ಮಿಶ್ರಣವನ್ನು ಹಾಕ್ಕೊಂಡ್ರೆ ಆಯಿತು. ಆದಷ್ಟು ತೊಂಡೆಕಾಯಿಯನ್ನೆಲ್ಲ ಬೇಯಿಸಬೇಕಾದ್ರೆ ದಪ್ಪ ತಳ ಇರುವಂತಹ ಪ್ಯಾನನ್ನು ಆದರೂ ತಗೊಳ್ಬೋದು ಅಥವಾ ಬಾಣಲೆಯನ್ನಾದರೂ ತಗೊಳ್ಬೋದು. ನಾವು ನೀರೆಲ್ಲ ಹಾಕದೆ ಬೇಯಿಸೋ ಕಾರಣ ಸ್ವಲ್ಪ ತಳ ಎಲ್ಲ ಸೀದು ಹೋಗದಂಗೆ ಆಗಾಗ ನೋಡ್ತಾ ಇರಬೇಕು. ಆದಷ್ಟು ತುಂಬ ಕಮ್ಮಿ ಉರಿಯಲ್ಲೇ ಇಟ್ಕೊಂಡು ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ಈಗಾಗಲೇ ತೊಂಡೆಕಾಯಿ ಚೆನ್ನಾಗಿ ಬೆಂದಿದೆ. ಬೆಂದಂತಹ ತೊಂಡೆಕಾಯಿ ಹೋಳುಗಳಿಗೆ ನಾವಿನ್ನೀಗ ರುಬ್ಬಿ ಇರುವಂತಹ ಮಿಶ್ರಣವನ್ನು ಹಾಕ್ಕೊಳ್ಳೋಣ. ಇನ್ನು ಈ ಪಲ್ಯಕ್ಕೆ ನೀರನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ನಾವೀಗ ಮಿಕ್ಸಿ ಜಾರಲ್ಲೆಲ್ಲ ಉಳಿತು ಅಂತಂದರೆ ನೀರನ್ನು ಹಾಕೋದಕ್ಕೆ ಹೋಗಬೇಡಿ. ಅಕಸ್ಮಾತ್ ನೀವು ನೀರು ಹಾಕಿ ಇದನ್ನು ಇದು ಮಾಡ್ತು ಅಂತಂದರೆ ವಾಪಸ್ ತಿರ್ಗಾ ಗಟ್ಟಿ ಮಾಡ್ಕೊಳ್ಬೇಕಾಗುತ್ತೆ. ಗಟ್ಟಿ ಇದ್ದಷ್ಟು ಒಳ್ಳೆಯದು, ಚೆನ್ನಾಗಿರುತ್ತೆ. ಈಗ ರುಬ್ಬಿರುವಂತಹ ಮಿಶ್ರಣವನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಇನ್ನೊಮ್ಮೆ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ಇರುವಂತಹ ನೀರಿನ ಅಂಶ ಕೂಡ ಸರಿಯಾಗಿ ಡ್ರೈ ಆಗಬೇಕು. ಅದಕ್ಕೂ ಮುಂಚೆ ನಾವೀಗ ಸ್ವಲ್ಪ ಉಪ್ಪು ಮತ್ತು ಬೆಲ್ಲವನ್ನು ಆ್ಯಡ್ ಮಾಡ್ಕೊಳ್ಬೇಕು. ನಾವು ಆಗಲೇ ಉಪ್ಪನ್ನು ಆ್ಯಡ್ ಮಾಡಿ ಇರ್ತೀವಿ. ನೀವು ನೋಡಿಕೊಂಡು ರುಚಿ ನೋಡಿಕೊಂಡು ಹಾಕ್ಕೊಳ್ಳಿ. ಮತ್ತು ಇನ್ನೀಗ ಇಲ್ಲಿ ಬೆಲ್ಲವನ್ನು ಹೆಚ್ಚಾಗಿ ಉಪಯೋಗ ಮಾಡೋದ್ರಿಂದ ಒಂದು ಸ್ವಲ್ಪ ಬೆಲ್ಲವನ್ನು ಕೂಡ ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಇನ್ನೀಗ ಇದು ಸರಿ ನೀರು ಆರೋ ತನಕ ನಾವೀಗ ಮೊಗಚ್ತಾ ಇದ್ರಾಯಿತು. ಇನ್ನು ಕೊನೆಯಲ್ಲಿ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕ್ಕೊಳ್ಬೋದು. ನಾನಿಲ್ಲಿ ಏನೂ ಹಾಕೋದಕ್ಕೆ ಹೋಗಿಲ್ಲ, ಹಾಗೇ ಚೆನ್ನಾಗಿರುತ್ತೆ ಇದು. ಜಸ್ಟ್ ಇನ್ನೊಂದು 2 ನಿಮಿಷ ಕಮ್ಮಿ ಉರಿಯಲ್ಲೇ ಇಟ್ಕೊಂಡು ಈ ಥರ ಮೊಗಸ್ತಾ ಇದ್ದ ಹಾಗೆಯೇ ಸರಿಯಾಗಿ ನೀರೆಲ್ಲ ಆರಿ ಅದು ಡ್ರೈ ಆಗುತ್ತೆ. ಅಷ್ಟೇ ನಾವು ಮಾಡ್ಕೊಳ್ಬೇಕಾದ್ದು. ನೋಡ್ತಾ ಇರ್ಬೋದಲ್ಲ ನೀವೀಗ ಸರಿಯಾಗಿ ನೀರೆಲ್ಲ ಆರಿದೆ. ಸೂಪರ್ ಡೂಪರ್ ಆದಂತಹ ಕಾಂಬಿನೇಷನ್. ಊಟದ ಜೊತೆಗಾದ್ರೆ ಆಗಿರಬಹುದು, ಚಪಾತಿನೋ ರೊಟ್ಟಿನೋ ಎಲ್ಲದರ ಜೊತೆಗೆ ಬಹಳನೇ ಸೂಪರ್ ಆದಂತಹ. ವಿಶೇಷವಾಗಿ ಈ ತೊಂಡೆಕಾಯಿನ ಈ ಥರ ಮಾಡಿ ನೋಡಿ ಒಂದ್ಸಲಿ. ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಈ ಥರ ತೊಂಡೆಕಾಯಿನ ಜಜ್ಜಿಬಿಟ್ಟು ಹಾಕಿ ಮಾಡಿದಂತಹ ಪಲ್ಯವಾದ ಟೇಸ್ಟನ್ನು ನೋಡಿ, ಆಮೇಲೆ ಪೀಸ್ ಮಾಡಿ ನಾವು ಪಲ್ಯವನ್ನು ಮಾಡ್ತೀವಲ್ಲ ಆ ಥರದ ಪಲ್ಯವನ್ನು ಒಂದು ಟೇಸ್ಟ್ ನೋಡಿ. ಡಿಫರೆನ್ಸ್ ನಿಮಗೇನೆ ಗೊತ್ತಾಗುತ್ತೆ. ಸೂಪರ್ ಆಗಿರುತ್ತೆ ಈ ಥರ ಜಜ್ಜಿಬಿಟ್ಟು ಹಾಕಿದಂತಹ ಪಲ್ಯ. ಆಮೇಲೆ ಇದಕ್ಕೆ ಮಸಾಲೆಯನ್ನು ನೀವು ಹುರಿದು ಹಾಕೋ ಬದಲು ಹಸಿಯದು ಹಾಕಿ ಮಾಡೋದಿದೆ, ಅದು ಕೂಡ ಟೇಸ್ಟಿಯಾಗಿರುತ್ತೆ. ತುಂಬಾ ಟೇಸ್ಟಿಯಾಗಿರುವಂತಹ ತೊಂಡೆಕಾಯಿ ಪಲ್ಯವನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದ್ರಿ ಅಲ್ವಾ. ಇವತ್ತಿನ ರೆಸಿಪಿ ನಿಮಗೆಲ್ಲರಿಗೂ ತುಂಬಾ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಹೊಸಬ್ರು ಯಾರಾದರೂ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಹೆಚ್ಚಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ರುಚಿಯೊಂದಿಗೆ ಮತ್ತೊಮ್ಮೆ ಸಿಗೋಣ. ಅಲ್ಲಿ ತನಕ ನಮಸ್ಕಾರ.